ನಮಸ್ಕಾರ. ಮಾಲಿಕೆ 6 ಮಾಲಿಕೆ ವಿಶೇಷ ಸಕ್ರಿಯ ಲೇಖಕಿಯರು. ತಿಂಗಳ ವಿಶೇಷ ಲೇಖಕಿ ಉಷಾ ಪಿ ರೈ ಅವರ ಕಾದಂಬರಿಗಳು. ಪುಸ್ತಕ ಪರಿಚಯ 57. ಪುಸ್ತಕದ ಹೆಸರು ಬದುಕೆಂಬ ಚದುರಂಗದಾಟದ ದಾಳಗಳು. ಲೇಖಕರು ಉಷಾ ಪಿ ರೈ. ಅಭಿಪ್ರಾಯ ಶೋಭಾ ಪ್ರಭಾಕರ್. ಓದುತ್ತಿರುವವರು RP ರಘೋತ್ತಮ. ಇದೊಂದು ಕಥಾ ಸಂಕಲನ. ಇದರಲ್ಲಿರುವ ಬದುಕೆಂಬ ಚದುರಂಗದಾಟದ ದಾಳಗಳು ಶೀರ್ಷಿಕಾ ಕಥೆಯಲ್ಲಿ ರಚನಾ ಹಾಗೂ ಸಂಜಯರ ವಿಷಮ ವೈವಾಹಿಕ ಜೀವನ, ಅದಕ್ಕೆ ಕಾರಣವಾದ ಅಂದಿನ ಅನಿಷ್ಟ ವರದಕ್ಷಿಣಾ ಪದ್ಧತಿ, ದುಡಿಯುವ ಮಹಿಳೆಯಾದರೂ ವಿವಾಹದ ನಂತರ ತನ್ನ ಸ್ವಂತ ಗಳಿಕೆಯನ್ನು ಬಳಸಿಕೊಳ್ಳಲು ಪತಿಯ ಅನುಮತಿಗಾಗಿ ಎದುರು ನೋಡಬೇಕಾದ ಪರಿಸ್ಥಿತಿ, ಇಬ್ಬರ ಮನದಲ್ಲೂ ಪರಸ್ಪರ ಪ್ರೀತಿ ಇದ್ದರೂ ಅದನ್ನು ಪ್ರಕಟಪಡಿಸಲಾರದಂಥ ಸಂದರ್ಭ, ಅವರ ಜೀವನದ ಪ್ರಮುಖ ಘಟ್ಟದಲ್ಲಿ ಅವರಿಬ್ಬರೂ ದೂರವಿರುವಂತೆ ಮಾಡಿತೆಂಬುದನ್ನು ಮನತಟ್ಟುವಂತೆ ಚಿತ್ರಿಸಿದ್ದಾರೆ ಲೇಖಕಿ. 20 ವರ್ಷಗಳ ನಂತರ ರಚನಾಳ ಪತಿ ಸಂಜಯನ ಫೋನು ಬರುವುದರೊಂದಿಗೆ ಆರಂಭವಾಗುವ ಕತೆ ರಚನಾ ಫ್ಲ್ಯಾಶ್ ಬ್ಯಾಕ್ಗೆ ಹೋಗುವ ಮೂಲಕ ಹಿಂದಿನ ಕತೆ ತೆರೆದುಕೊಳ್ಳುತ್ತದೆ. ತಂದೆ ತಾಯಿಯರ ಏಕೈಕ ಪುತ್ರಿಯಾದ ರಚನಾ ಸಹಜವಾಗಿ ಅವರ ಕಣ್ಮಣಿ. ಅದೇ ರೀತಿ ಆಕೆಗೂ ಅಪ್ಪ ಅಮ್ಮನೆಂದರೆ ಅಷ್ಟೇ ಪ್ರೀತಿ. ಅವರನ್ನು ಅಗಲಬೇಕಾಗುವುದೆಂಬ ಕಾರಣಕ್ಕೆ ಮದುವೆಯಾಗಲು ನಿರಾಕರಿಸುತ್ತಾಳೆ. ಆದರೆ ಹೆತ್ತವರ ಒತ್ತಾಯಕ್ಕೆ ಮಣಿದು ಮದುವೆಗೆ ಸಮ್ಮತಿಸಬೇಕಾಗುತ್ತದೆ. ವರದಕ್ಷಿಣೆಯ ಪಿಡುಗು ಅತಿಯಾಗಿದ್ದ ಸಮಯ. ತಂದೆಯ ಉಳಿತಾಯದ ಹಣವೆಲ್ಲ ತನ್ನ ಮದುವೆಯಲ್ಲಿ ಖರ್ಚಾಗಿದ್ದರಿಂದ ತನ್ನ ಸಂಬಳದಿಂದ ಪ್ರತಿ ತಿಂಗಳೂ ತಂದೆಗೆ ಕಳುಹಿಸುವುದೆಂದು ನಿರ್ಧರಿಸುತ್ತಾಳೆ ರಚನಾ. ಪತಿಯ ಮನೆಯಲ್ಲೂ ಎಲ್ಲರಿಂದ ಪ್ರೀತಿ ದೊರೆತು ಖುಷಿಯಿಂದಲೇ ಹೊಸ ಜೀವನವನ್ನು ಪ್ರಾರಂಭಿಸಿದ ರಚನಾ ತಾನು ಎಣಿಸಿದಂತೆ ತನ್ನ ಸಂಬಳದಿಂದ ತಂದೆಗೆ ಹಣ ಕಳುಹಿಸುತ್ತಾಳೆ. ಇದರ ಕುರಿತು ಸಂಜಯನಿಗೆ ಹೇಳಿರುವುದಿಲ್ಲ. ತಿಂಗಳೆರಡು ಕಳೆದಾಗ ಮನೆಯ ಅವಶ್ಯಕತೆಗೆ 10,000 ರೂಪಾಯಿ ಕೊಡುವಂತೆ ಸಂಜಯ ಕೇಳಿದಾಗ ತನ್ನ ಬಳಿ ಅಷ್ಟು ಇಲ್ಲವೆಂದ ರಚನಾ 5,000 ರೂಪಾಯಿಗಳನ್ನು ತಂದುಕೊಟ್ಟಾಗ ಅಸಮಾಧಾನಗೊಳ್ಳುತ್ತಾನೆ. ಕೆಲ ದಿನಗಳ ನಂತರ ರಚನಾ ತಾನು ತಂದೆಗೆ ಹಣ ಕಳುಹಿಸುತ್ತಿರುವ ವಿಚಾರವನ್ನು ಅವನಿಗೆ ತಿಳಿಸಿದಾಗ ಅದು ಸರಿಯಲ್ಲವೆಂದು ಹೇಳಿ ಕಳುಹಿಸುವುದನ್ನು ನಿಲ್ಲಿಸಲು ಹೇಳುತ್ತಾನೆ. ಸಂಜಯನಿಗೆ ತನ್ನ ತಾಯಿ ತಂಗಿಯರ ಜವಾಬ್ದಾರಿ ಇರುವಂತೆ ತನಗೂ ತನ್ನ ತಂದೆ ತಾಯಿಯರ ಜವಾಬ್ದಾರಿ ಇದೆಯೆಂದು ಪರಿಪರಿಯಾಗಿ ಅರ್ಥ ಮಾಡಿಸಲು ಪ್ರಯತ್ನಿಸಿದರೂ ಆತ ಒಪ್ಪುವುದಿಲ್ಲ. ಅಂದಿನಿಂದ ಮನೆಯವರೆಲ್ಲರ ಅಸಹಕಾರ, ಉಸಿರುಗಟ್ಟಿಸುವ ವಾತಾವರಣವನ್ನು ಸಹಿಸಬೇಕಾದ ಸ್ಥಿತಿ ರಚನಾಳದು. ಮನೆಗೆಲಸವನ್ನೆಲ್ಲ ಮುಗಿಸಿ ಆಫೀಸಿಗೆ ಹೋದರೂ ಮಾಡಿದ ಕೆಲಸದಲ್ಲಿ ಹುಡುಕುವ ಅತ್ತೆ ನಾದಿನಿಯರಿಂದ ಬೇಸತ್ತು ಸಂಜಯನಿಗೆ ಹೇಳಿದರೆ ಮತ್ತದೆ ಹಣದ ವಿಷಯ. ಮಗಳಿಂದ ಹಣ ಪಡೆಯಲು ತಂದೆ ತಾಯಿಗೆ ನಾಚಿಕೆ ಇಲ್ಲವೇ ಎಂಬ ಮಾತು ವರದಕ್ಷಿಣೆ ಪಡೆದ ಪತಿಯಿಂದ ಬಂದಾಗ ಅದನ್ನೇ ಎತ್ತಿ ಹೇಳುತ್ತಾಳೆ ರಚನಾ. ವರದಕ್ಷಿಣೆ ಹಣವನ್ನು ವಾಪಸ್ಸು ಕೊಟ್ಟರೆ ತಾನು ಹಣ ಕಳುಹಿಸುವುದನ್ನು ನಿಲ್ಲಿಸುವೆ ಎಂಬ ಅವಳ ಮಾತಿಗೆ ಆತ ಸುತರಾಂ ಒಪ್ಪುವುದಿಲ್ಲ. ಹೀಗೆಯೇ 6 ತಿಂಗಳು ಕಳೆದು ಪ್ರೀತಿಗಿಂತ ಹಣವನ್ನೇ ಇಷ್ಟಪಡುವವರ ಮಧ್ಯೆ ಜೀವನ ನಡೆಸುವುದು ಅಸಹನೀಯವಾಗಿ ತವರಿಗೆ ಮರಳುತ್ತಾಳೆ ರಚನಾ. ಇದಾಗಿ 20 ವರ್ಷಗಳೇ ಕಳೆದಿವೆ. ಈಗ ತಂದೆ ತಾಯಿಯರೂ ಇಲ್ಲವಾಗಿ ಒಬ್ಬಳೇ ಜೀವಿಸುತ್ತಿದ್ದಾಳೆ ರಚನಾ. ಈಗ ಹಣದ ಅವಶ್ಯಕತೆಯೂ ಮೊದಲಿನಷ್ಟಿಲ್ಲ. ಒಂದಷ್ಟು ಹಣವನ್ನು ಸಂಜಯನ ಮುಖಕ್ಕೆ ಎಸೆದು ಬರಬೇಕೆಂಬ ಅನಿಸಿಕೆ ಆಕೆಗೆ ಬಂದದ್ದೂ ಉಂಟು. ಇಂಥ ಸಮಯದಲ್ಲಿ ಸಂಜಯನ ಫೋನು ಬಂದದ್ದು ನೋಡಿ ಅಚ್ಚರಿಯವಳಿಗೆ. ತನ್ನನ್ನು ಭೇಟಿಯಾಗಲು ಸಮಯ ಕೇಳಿದಾಗ ತಾನು ಆಫೀಸು ಮುಗಿದ ಬಳಿಕ ಸಿಗುವುದಾಗಿ ಮನೆಯ ವಿಳಾಸ ಕೊಡುತ್ತಾಳೆ. ಸಾಯಂಕಾಲ ಮನೆಗೆ ಬಂದು ಸಂಜಯನ ಬರುವಿಕೆಗಾಗಿ ಕಾಯುತ್ತಿರುವಾಗ ಕಾರು ಬಂದು ನಿಂತ ಸದ್ದು. ಕಿಟಕಿಯಲ್ಲಿ ನೋಡಿದಾಗ ಕಂಡಿದ್ದು ವೀಲ್ ಚೇರ್ನಲ್ಲಿ ಸಂಜಯನನ್ನು ಕೂರಿಸುತ್ತಿದ್ದ ಡ್ರೈವರ್. ಸಂಜಯನಿಗೆ ಆದದ್ದಾದರೂ ಏನು? ಇಷ್ಟು ಸಮಯದ ನಂತರ ರಚನಾಳನ್ನು ಭೇಟಿಯಾಗಲು ಬಂದಿದ್ದೇಕೆ? ಪಶ್ಚಾತ್ತಾಪವಾಗಿ ಕ್ಷಮೆ ಕೇಳಲೆ ಅಥವಾ ಸ್ವಾರ್ಥದಿಂದಲೇ? ರಚನಾಳ ನಿಲುವೇನು? ಎಲ್ಲವನ್ನೂ ತಿಳಿಯಲು ಪುಸ್ತಕ ಓದಬೇಕು. ತನ್ನ ನಿರ್ಧಾರಕ್ಕೆ ಬದ್ಧಳಾದ ರಚನಾಳ ಪಾತ್ರ ನನಗೆ ಬಹಳ ಇಷ್ಟವಾಯಿತು. ಉಷಾ ಮೇಡಮ್ ಅವರ ಇತರ ಪುಸ್ತಕಗಳನ್ನು ಓದಬೇಕೆನಿಸಿತು.
ಸರಾಗವಾಗಿ ಓದಿಸಿಕೊಂಡು ಹೋಗುವ ಕಥಾಹಂದರ. ನೀವು ಓದಿ ಆನಂದಿಸಿ. ಧನ್ಯವಾದಗಳು.